ಚಳ್ಳಕೆರೆ ತಾಲೂಕು ತಳಕು ಹೋಬಳಿ ಕಾಟಂ ದೇವರ ಕೋಟೆ ಅಂದರೆ ಅಕ್ರಮ ದಲಿತರ ಮೇಲೆ ಸಾಮಾಜಿಕ ಬಹಿಷ್ಕಾರ ಹಾಕಿ ದಲಿತರ ಮನೆಗಳಿಗೆ ನುಗ್ಗಿ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳಿಗೆ ಸೋಮವಾರ ಮನವಿಯನ್ನು ಸಲ್ಲಿಸಿದರು. ರಭಸವಾದ ಮಳೆ ಬಂದರೂ ಸಹ ಸತತವಾಗಿ 1 ಗಂಟೆ 30 ನಿಮಿಷಗಳ ಕಾಲ ಮಳೆಯಲ್ಲೇ ಕುಳಿತುಕೊಂಡು ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಭರ್ಜರಿ ಮಳೆಯಲ್ಲಿ ಇಬ್ಬರು ಮಹಿಳೆಯರು ಬಹಳ ಅಸ್ವಸ್ಥರಾದರು. ಪೊಲೀಸ್ ವಾಹನದಲ್ಲೇ ಆಸ್ಪತ್ರೆಗೆ ಸಾಗಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ತಿಮ್ಮಪ್ಪನಹಳ್ಳಿ, ಟಿ ಮಂಜಣ್ಣ, ಟಿ ವಿಜಯಕುಮಾರ್, ರುದ್ರಮುನಿ, ಎನ್ ಹೊನ್ನೂರು ಸ್ವಾಮಿ, ಪಿ ವೆಂಕಟೇಶ್, ಜಿ ರಾಮಣ್ಣ, ಎಸ್ ಸುರೇಶ್, ಬಾಲರಾಜ್, ರೇಣುಕಾಪುರ ಸೋಮಶೇಖರ್, ಮಾದಿಗ ದ್ಯಾವರನಹಳ್ಳಿ ತಿಪ್ಪೇಸ್ವಾಮಿ, ಪರ್ಶಾಪ್ ಮಾಲಾ, ರೇಣುಕಾ, ಪರಶೋಕ್, ನೆಲಗತನಹಟ್ಟಿ ನಾಗರಾಜ್, ಇನ್ನು ಮಾದಿಗ ಸಮುದಾಯದ ಮುಖಂಡರು, ಮಹಿಳೆಯರು ಉಪಸ್ಥಿತರಿದ್ದರು. ವರದಿ ಹರೀಶ್, ಚಿತ್ರದುರ್ಗ. ಹಾಸ್ಪಿಟಲ್ ಒಂದು ನಿಮಿಷ ಹೇಳ್ಬಿಡ್ತೀನಿ. ಅಲ್ಲಿ ಅದಾದ್ಮೇಲೆ ಇವರು ಅವ್ರ ಪಾಡಿಗೆ ಅವರು ಮಾತಾಡ್ತಾ ಇದ್ದಾರೆ. ಅವ್ರ ಮಗ ಬಂದು ಅದು ರಸ್ತೆ ಬದಿ ಸರ್, ಈ ಕಡೆ ಮಾದಿಗರ ಕಾಲೋನಿ, ಈ ಕಡೆ ಊರಿದೆ ಸರ್. ಅಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಈ ಹುಡುಗರು ಬೇರೆ ಜಾತಿ ಬಂದು ನೀವು ಇಲ್ಲೇನು ಮಾತಾಡೋದು ಹೋಗ್ರಿ ಅಂತ ಹೇಳ್ಬಿಟ್ಟು ಆ ಯಜಮಾನ ಮತ್ತು ಆ ಯಜಮಾನನ ಮಗನ್ನ ಹೊಡಿತಾರೆ ಸರ್. ಹೊಡೆದಂಥ ಹೊತ್ತು ಕಾಲೋನಿ ಬರ್ತಾರೆ. ಬಂದಾಗ ಒಂದಷ್ಟು ಜನ ಹೋಗ್ತಾರೆ, ಯಾಕೆ ನಾವು ತಂದೆನ ಅವ್ನ ಮನೆಗೆ ಕರ್ಕೊಂಡು ಹೋಗ್ತೀರಾ ಅಂತೇಳಿ ಅವ್ರನ್ನ ಕೇಳಕ್ಕೆ ಹೋದಾಗ ಮತ್ತೆ ಓದಿರೋಂಥ ಎಲ್ಲ ಸಮುದಾಯದವರು ಹುಡುಗರು ಬೇರೆ ಎಲ್ಲರೂ ಬಂದು ಅಲ್ಲಿ ಅವ್ರನ್ನ ಹೊಡಿತಾರೆ. ಹೊಡೆದಾದ್ಮೇಲೆ ಮನೆಗೆ ಹೋಗ್ತಾರೆ. ಇವರು ಕಾಲೋನಿ ಪಕ್ಕದಲ್ಲೇ ಇರೋದ್ರ ಮನೆಗಳು. ಮನೆ ಒಳಗೆ ಹೋದ ತಕ್ಷಣ ಓದಿರೋಂಥವ್ರು ಒಂದು 200ರಿಂದ 300 ಜನ ಬಂದು ಕಾಲೋನಿಗೆ ನುಗ್ಗಿ ಮನೆ ಒಳಗೆ ಇರ್ತಕ್ಕಂಥವ್ರನ್ನ ಎಳೆಳ್ಕೊಂಡು ಹೊಡೆದು ಬಿಟ್ಟು ದೊಡ್ಡ ದಾಖಲೆ ಮಾಡಿಬಿಟ್ಟಿದ್ದಾರೆ. ಹೆಣ್ಮಕ್ಳು ಬಿಡ್ಸಕ್ಕೆ ಹೋದ್ರೆ ಅವ್ರಿಗೂ ಸಮೇತನು ಚೆನ್ನಾಗಿ ಹೊಡೆದು ಬಿಟ್ಟಿದ್ದಾರೆ. ಇದು ಈ ತಾಲೂಕಲ್ಲಿ ಅವಳಿ ತಾಲೂಕಲ್ಲಿ ಮೊಳಕಾಲ್ಮೂರು ಮತ್ತು ಚಳ್ಳಕೆರೆ ಒಳಗಡೆ ನಮಗೆ ನಿರಂತರವಾದ ಈ ಸಮುದಾಯಕ್ಕೆ ದೌರ್ಜನ್ಯ ನಡೀತಾನೇ ಇದೆ. ಕಾನೂನು, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಎಲ್ಲರನ್ನು ಒಳಗೊಂಡಂತೆ ಪ್ರತಿ ಬಾರಿ ನಾವು ಪ್ರತಿ ಗ್ರಾಮದ ಎಲ್ಲ ಬೇಡಿಕೆಗಳನ್ನ ನಿಮ್ಮ ಅಹವಾಲು, ದೂರು ಎಲ್ಲ ಕೊಟ್ಟಿದ್ದೀವಿ. ಆದರೂ ಕೂಡ ಯಾವುದೋ ಒಂದು ಸಮುದಾಯ ಅದ್ರ ಜೊತೆಗೆ ಇತರ ಸಮುದಾಯಗಳು ಸೇರ್ಕೊಂಡು ಈ ಮಾದಿಗ ಸಮುದಾಯನ ಅತ್ಯಂತ ಕೀಳಾಗಿ ನೋಡ್ತಾರೆ. ಅಲ್ಲೂ ನಾವು ಅವರಿಗೆ ಆರೋಪಿಗಳು ನಿಮ್ಮ ಜೊತೆಗೆ ಇದ್ದಾರೆ ಅಂತ ನಾವು ಗಮನ ತಂದಿದ್ದೀವಿ. ಆದರೂ ಈವರೆಗೂ ಕೂಡ ಯಾವೊಬ್ಬ ಆರೋಪಿನ ಬಲಸಿಗಿರಿ ಮಾಡಿಲ್ಲ. ಇದು ಕೂಡ ಅಲ್ಲಿ ಒಂದು ಅಟ್ರಾಸಿಟಿ ಒಳಗಡೆ ಕೆಲವು ಕಮ್ಯುನಿಟಿಗಳು PCR ಆಕ್ಟಿಗೆ ಅಷ್ಟೇ ಒಳಪಡೋದ್ರಿಂದ PCR ಆಕ್ಟ್ ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಆಗದೆ ಇದ್ದಿರೋದ್ರಿಂದ ಆ ಜಾತಿಯನ್ನು ಮುಂದಿಟ್ಟು SC ST ಕಾಯ್ದೆ ಒಳಗೆ ಅನ್ವಯ ಆಗ್ತಕ್ಕಂಥ ಜಾತಿಗಳೇ ಇವತ್ತು ಮಾದಿಗರನ್ನು ಹತ್ತಿಕ್ಕುವಂಥ ಕೆಲಸ, ಮಾನ ಪ್ರಾಣ ತೆಗಿತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ತಾವು ಈ ಜಿಲ್ಲೆಗೆ ಬಂದು 3 ವರ್ಷ ಆಗಿದ್ರೂ ಕೂಡ ಈ ಜಿಲ್ಲೆಯ ಕೆಲವು ಹಳ್ಳಿಗಳ, ತಾಲೂಕುಗಳ ಎಲ್ಲ ಪರಿಸ್ಥಿತಿಗಳು ತಮ್ಮ ಗಮನದಲ್ಲಿದೆ. ಆ 2 ತಾಲೂಕಲ್ಲಿ ಮಾದಿಗರು ನಿರಂತರವಾಗಿ ದೌರ್ಜನ್ಯ ಅನುಭವಿಸ್ತಾ ಇದ್ದಾರೆ. ತಾವು ಸೀರಿಯಸ್ ಆಗಿ ಜಿಲ್ಲಾಡಳಿತ, ತಾವು ಮತ್ತು SP ತಮ್ಮ 2 ಇಲಾಖೆಗೆ ಯಾವ ರೀತಿ ನಿರ್ದೇಶನ ನೀಡ್ತೀರೋ ನೀಡಿ ನಮಗೆ ಮಾನ ಪ್ರಾಣ, ನಮ್ಮ ಅಕ್ಕ ತಂಗಿಯರ ಮಾನ ಪ್ರಾಣ ರಕ್ಷಣೆ ಮಾಡೋದಕ್ಕೆ ತಾವು ಮುಂದಾಗಬೇಕಂತೇಳಿ ಪದೇ ಪದೇ ಕೇಳ್ತಾ ಇದ್ವಿ. ಇವತ್ತು ಕೇಳ್ತಾ ಇದ್ವಿ. ನಾವು ಶೋಚನೀಯ ಸ್ಥಿತಿಯಲ್ಲಿ ಬದುಕ್ತಾ ಇದ್ವಿ. ದಯವಿಟ್ಟು ನಮ್ಮನ್ನು ಒಳಗಣ್ಣಿನಿಂದ ನೋಡಿ. ಕಾನೂನು ಒಳಗಡೆ ನಮಗೆ ಏನು ರಕ್ಷಣೆ ಕೊಡಬೇಕು ಅದನ್ನು ಸಂಪೂರ್ಣವಾಗಿ ಕೊಡಿ. ಇವತ್ತು ಭಯದ ವಾತಾವರಣದಲ್ಲಿದ್ದೀವಿ. ನಾವು ಯಾರೂ ಕೂಡ ಹಳ್ಳಿಯಲ್ಲಿ ಹೋಗೋಂಥ ಪರಿಸ್ಥಿತಿ ಇಲ್ಲ.
ಒಂದು ಕೆಲಸ ಮಾಡಿ ನಾಳೆ ಬೆಳಗ್ಗೆ ಅಂದ್ರೆ ಇಲ್ಲೇ ಸಿಗುತ್ತೆ